ಕಾವೇರಿ ಕೊಳ್ಳದಲ್ಲಿ ಮಳೆ ಕೈ ಕೊಟ್ಟರೆ ಸಾಕು, ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂಥ ಖಾಸಗಿ ಟ್ಯಾಂಕರ್ಗಳು ಜನರ ಬಳಿ ಸುಲಿಗೆಗಿಳಿತಾರೆ. ಆದರೆ ಈ ಬಾರಿ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಜಲಮಂಡಳಿ ಮಾಸ್ಟರ್ ಪ್ಲಾನ್ ಮಾಡಿದೆ, ಸಂಚಾರಿಯ ಕಾವೇರಿಯ ವ್ಯವಸ್ಥೆಯನ್ನ ಮಾಡಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಶೇಕಡ 58ರಷ್ಟು ಮಳೆ ಕೊರತೆ. ಬೆಂಗಳೂರಲ್ಲಿ ನೀರಿನ ಟ್ಯಾಂಕರ್ ಮಾಫಿಯಾ ಆತಂಕ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ಜುಲೈ ತಿಂಗಳಲ್ಲೇ ಶೇಕಡ 58ರಷ್ಟು ಮಳೆಯ ಕೊರತೆ ಉಂಟಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುವ ಆತಂಕ ಎದುರಾಗಿದೆ. ಎರಡು ವರ್ಷಗಳ ಹಿಂದೆ ಮಳೆ ಕೊರತೆಯಾದಾಗ ಬೆಂಗಳೂರಲ್ಲಿ ಖಾಸಗಿ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿತ್ತು. ಜನರ ಕಷ್ಟವನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಮನಸೋ ಇಚ್ಛೆ ದರವನ್ನು ವಸೂಲಿ ಮಾಡ್ತಾ ಇತ್ತು. ಈ ಬಾರಿ ಈ ರೀತಿಯಾಗದಂತೆ ಈಗಿನಿಂದಲೇ ಬೆಂಗಳೂರು ಜಲಮಂಡಳಿ ಅಲರ್ಟ್ ಆಗಿದೆ. ಖಾಸಗಿ ಟ್ಯಾಂಕರ್ ಮಾಫಿಯಾ ತಲೆ ಎತ್ತದಂತೆ ಕ್ರಮ. ಕಡಿಮೆ ದರದಲ್ಲಿ ಸಂಚಾರಿ ಕಾವೇರಿಯ ವ್ಯವಸ್ಥೆ. ಕಾವೇರಿ ನೀರಿನ ಸಂಪರ್ಕ ಇಲ್ಲದೆ ಟ್ಯಾಂಕರ್ ನೀರನ್ನ ಅವಲಂಬಿತವಾಗಿರುವ ಕಡೆಗೆ ಇದೇ ಜಲಮಂಡಳಿ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರಿ ಕಾವೇರಿ ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. 200ರಿಂದ 250 ಸಂಚಾರಿ ಕಾವೇರಿ ನೀರಿನ ಟ್ಯಾಂಕ್ ವ್ಯವಸ್ಥೆ ಇದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಚಾರಿ ಕಾವೇರಿ ಬಿಡಲು ಸಿದ್ಧತೆ ಕೂಡ ಮಾಡಿಕೊಂಡಿದೆ. 6,000 ಲೀಟರ್ ಟ್ಯಾಂಕರ್ಗೆ 760 ರೂಪಾಯಿ ನಿಗದಿ ಮಾಡುವ ಮೂಲಕ ಜನರು ಖಾಸಗಿ ಟ್ಯಾಂಕರ್ನತ್ತ ಮುಖ ಮಾಡದಂತೆ ಜಲಮಂಡಳಿ ಅಲರ್ಟ್ ಆಗಿದೆ. ಸೊ ಈಗ ನಾವು ನೋಡ್ತಾ ಇರೋಂಗೆ ಸುಮಾರು 200ರಿಂದ 250 ಟ್ಯಾಂಕರ್ಸ್ ಪ್ರತಿದಿನ ಟ್ರಿಪ್ಸ್ ಹೋಗ್ತಾ ಇದೆ. ಇನ್ನೂ ಹೆಚ್ಚು ಮಾಡೋಕ್ಕೆ ಅವಕಾಶ ಇದೆ, ಯಾಕಂದರೆ ಪ್ರತಿ ಟ್ಯಾಂಕರ್ ಸುಮಾರು 5ರಿಂದ 6 ಟ್ರಿಪ್ಸ್ ಪ್ರತಿದಿನ ಹೋಗ್ಬೋದು. ನಮಗಿರುವ 150ರಲ್ಲಿ ಈಸಿಲಿ ನಾವು 900ರಿಂದ 1000 ಟ್ರಿಪ್ಸನ್ನು ಮಾಡ್ಬೋದು. ಇನ್ನೂ ಅಷ್ಟು ಬೇಡಿಕೆ ಬಂದಿಲ್ಲ. ಅಕಸ್ಮಾತ್ ಇನ್ನೂ ಬೇಕಾದರೆ ನಾವು ಅಡಿಷ್ನಲ್ ಆಗಿ ಟ್ಯಾಂಕರ್ಸನ್ನು ಕೂಡ ಡಿಪ್ಲಾಯ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ ನಮ್ಮ ಹತ್ರ. ಅದನ್ನು ಕೂಡ ಮಾಡ್ತೀವಿ, ಏನಾದ್ರು ಡಿಮ್ಯಾಂಡ್ ಬಂದರೆ. ಡಿಪೆಂಡ್ ಆಗೋದಂಗೆ ನಾವೇ ಮಾಡ್ತೀವಿ. ಅಂದರೆ ನಾವು ಪ್ರೈವೇಟ್ ಟ್ಯಾಂಕರ್ನ ನಾವು ಇದರಲ್ಲಿ ತೊಗೊಳ್ತೀವಿ, ಎಂಪ್ಯಾನಲ್ ಮಾಡ್ಕೊಂಡು ಅವ್ರನ್ನ ನಾವು ಆನ್ ಬೋರ್ಡ್ ಮಾಡ್ಕೊತೀವಿ. ನಮ್ಮ ರೇಟಲ್ಲೇ ಪೇಮೆಂಟ್ ಆಗುತ್ತೆ, ನಮ್ಮ ಮೂಲಕ ಪೇಮೆಂಟ್ ಆಗುತ್ತೆ ಅವಾಗ ಜನರಿಗೆ. ಸೊ ಎಕ್ಸ್ಪ್ಲಾಯ್ಟೇಷನ್ ಆಗಲ್ಲ ಅವ್ರಿಗೆ. ಅಲ್ಲದೆ ಖಾಸಗಿ ಟ್ಯಾಂಕರ್ಗಳನ್ನು ಕೂಡ ಎಂಪಾನಲ್ ಮಾಡಿಕೊಂಡು ಅದಕ್ಕೂ ಕೂಡ ಜಲಮಂಡಳಿ ದರ ನಿಗದಿ ಮಾಡಿ ಜನರಿಂದ ಹೆಚ್ಚು ದುಡ್ಡು ವಸೂಲಿ ಮಾಡದಂತೆ ಕ್ರಮವನ್ನು ಕೈಗೊಂಡಿದೆ. ಈ ಮೂಲಕ 2 ವರ್ಷಗಳ ಹಿಂದೆ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಖಾಸಗಿ ನೀರಿನ ಟ್ಯಾಂಕರ್ ಮಾಫಿಯಾ ಈ ಬಾರಿ ತಲೆ ಎತ್ತದಂತೆ ಜಲಮಂಡಳಿ ನಿಗಾವಹಿಸಿದೆ.